ಈಗಾಗಲೇ ಸಮಯವಾಗಿದೆ. ಅಷ್ಟೇ ಅಲ್ಲದೆ ಎಲ್ಲ ಪೂಜ್ಯರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ನಾವೆಲ್ಲ ಶ್ರಾವಣ ಮಾಸದಲ್ಲಿ ಒಂದೊಂದು ತಿಂಗಳು ಪ್ರವಚನ ಹೇಳಿರ್ತೀವಿ. ಆಮೇಲೆ ಒಂದು 15 ದಿವಸ ಬಾದ್ ಕೇಳಿದ್ರೆ ಏನು ಹೇಳ್ಯಾರಂದ್ರೆ ಏನೇ ಹೇಳಿದ್ರಿ ಅಂತ ತಿಳ್ಕೊಂಡು ಬರ್ತದೆ. ಆದ್ರೆ ಒಂದು ನಾಟಕ ನೋಡಿದ್ರೆ ನೀವು 10 ವರ್ಷ ಬಾದ್ನು ಕೇಳ್ರಿ ಭಾಳ ಚಲೋ ಮಾಡಿದ್ರಿ ಆ ನಾಟಕ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ. ಈಗ ನಾನೇ ಶ್ರೀಕಾಂತ್ ಸ್ವಾಮಿಯವರು ಅವತ್ತು ನಮಗೆ ಫೋನ್ ಮಾಡಿದಾಗ ನಾವಿಲ್ಲೆಲ್ಲ ನೋಡಿದ್ವಿ ರೀ ಶಿವಾಜಿ ಮಹಾರಾಜವ್ರದ್ದು ಅದನ್ನೆಲ್ಲ ಆ ನಾಟಕ ಪ್ರದರ್ಶನ ಮಾಡಿದವರು ಏನು ಅಂತ ತಿಳ್ಕೊಂಡು ಅದು ಇನ್ನೂ ಕೂಡ ನಮ್ಮ ಕಣ್ಣಿಗೆ ಕಟ್ಟುವಂಗೆ ಬಸವ ಕಲ್ಯಾಣಕ್ಕೂ ಆಗಿದ್ರು ಬರೀ ಬೀದರ್ಗೂ ಮಾಡಿದ್ರು ಅದಕ್ಕೆ ಅಲ್ಲಿನೂ ಕೂಡ ನಾವು ನೋಡಿದ್ವಿ. ಅದಕ್ಕೆ ಅದು ನಾಟಕ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಪರಿಣಾಮ ಬೀರ್ತಕ್ಕಂಥ ಒಂದು ಮಾಧ್ಯಮ ನಾಟಕ ಇದೆ. ಅದಕ್ಕಂಥ ಒಂದು ನಾಟಕ ಅದು ಹಿಂದಿಯಲ್ಲಿ ಇವತ್ತು ಹಿಂದಿ ದಿವಸ ಆದರೆ ಅಪ್ಪರೇ ಆ ಕಾರ್ಯಕ್ರಮ ಮುಗಿಸ್ಕೊಂಡೆ ನಾನು ಅದಕ್ಕೆ ನಾನು ಕೇಳಿ ನಾ ಭಾಳ ಸಂತೋಷ ಆಯಿತು. ಅದಕ್ಕಿಂತ ಒಂದು ಹಿಂದಿಯಲ್ಲಿ ಈ ನಾಟಕ ಆಯಿತು ಅಂದರೆ ಇಡೀ ನಮ್ಮ ರಾಷ್ಟ್ರದಲ್ಲೆಲ್ಲ ಅದು ಬಸವಣ್ಣನವರ ತತ್ವ ಪ್ರಸಾರ ಆಗ್ತದೆ. ಇವತ್ತು ಇಡೀ ಜಗತ್ತಿನ ಸಮಸ್ಯೆಗಳ ನಿವಾರಣೆ ಆಗಬೇಕಾದ್ರೆ ಬಸವ ತತ್ವ ಜಾರಿಗೆ ಬರಬೇಕಾಗ್ತದೆ. ಅದಕ್ಕಂಥ ಒಂದು ಬಸವ ತತ್ವದ ಒಂದು ಅಡಿಯಲ್ಲಿ ಈ ನಾಟಕ ಪ್ರದರ್ಶನ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಇದೆ. ಅದಕ್ಕೆ ಅಪ್ಪವರ ನೇತೃತ್ವದಲ್ಲಿ ಪೂಜ್ಯ ಶ್ರೀ ಬಾಲ್ಕಿ ಅಪ್ಪವರ ನೇತೃತ್ವದಲ್ಲಿ ಅದು ಈ ಒಂದು ಕಮಿಟಿ ಆಗಬೇಕು. ಅದಕ್ಕೆ ನಾವು ಎಲ್ಲರೂ ಇರ್ತೀವಿ. ಅದಕ್ಕೆ ಅಪ್ಪವ್ರು ಹೇಳಿದ್ರು ಅಪ್ಪವ್ರ ನೇತೃತ್ವ ಅಂದ್ರೆ ಎಲ್ಲರ ನೇತೃತ್ವವನ್ನು ಹೇಳಿದ್ರು. ಅದಕ್ಕೆ ಅಂತ ಒಂದು ಪೂಜ್ಯರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಆಗಬೇಕು. ಮತ್ತು ಅದರಲ್ಲಿ ತತ್ವಕ್ಕೆ ಯಾವುದೇ ಚ್ಯುತಿ ಬರಲಾರ್ದಂಗ ಆ ಒಂದು ಸ್ಕ್ರಿಪ್ಟ್ ಅದು ನೋಡಿ ಆ ದಿಸೆಯಲ್ಲಿ ಅದು ಮುನ್ನಡಿಬೇಕು ಅಂತ ತಿಳ್ಕೊಂಡು ಅಂದ್ರೆ ಅಷ್ಟೊಂದು ನನಗೆ ಹಿಂದಿ ಆಗಲ್ಲ, ಆದರೂ ಕೂಡ ನಾವೆಲ್ಲ ಕುಂತು ಚರ್ಚೆ ಮಾಡೋಣ ಅಂತ ತಿಳ್ಕೊಂಡು ನಾನು ಅಲ್ಲೇ ಅಪ್ಪರಲ್ಲಿ ವಿನಂತಿ ಮಾಡ್ಕೊಂಡು ಇದಕ್ಕೆ ನಮ್ಮೆಲ್ಲರ ಒಂದು ಸಹಕಾರದ ವೈಯಕ್ತಿಕವಾಗಿ ಕೂಡ ನನ್ನ ಸಹಕಾರ ಇದೆ ಅಂತ ನಾನು ವಿನಂತಿ ಮಾಡಿಕೊಂಡು ಪ್ರಾರ್ಥಿಸಿ ನಾನು 2 ಮಾತುಗಳು